ರಾಜ್ಯದಲ್ಲಿ ತ್ರಿಭಾಷಾ ಸೂತ್ರ ತೆಗೆದು ಬಿಸಾಕಿ ದ್ವಿಭಾಷಾ ಸೂತ್ರವನ್ನು ಅಳವಡಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಾಲೆಗಳಲ್ಲಿ ಕೇವಲ ಕನ್ನಡ ಹಾಗೂ ಇಂಗ್ಲಿಷನ್ನು ಬಳಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ತಮಿಳುನಾಡು ಹಾಗೂ ಮಹಾರಾಷ್ಟ್ರ ರೀತಿಯೇ ತ್ರಿಭಾಷಾ ಸೂತ್ರವನ್ನು ತೆಗೆದುಹಾಕಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ಎಸ್ಇಪಿ ಅಂದರೆ ರಾಜ್ಯ ಶಿಕ್ಷಣ ನೀತಿ ಆಯೋಗ ರಾಜ್ಯ ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಟ್ಟಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಹಲವು ಬಾರಿ ದ್ವಿಭಾಷಾ ನೀತಿ ಬಗ್ಗೆ ಹೇಳಿದ್ದೂ ಇದೆ. ಕಳೆದ 3-4 ತಿಂಗಳುಗಳಿಂದ ದ್ವಿಭಾಷಾ ನೀತಿ ಜಾರಿಯಾಗಬೇಕೆಂಬ ಕೂಗು ಕೇಳಿ ಬರ್ತಾ ಇತ್ತು. ಇನ್ನು ಕೆಲವರು ಬೇಡ ಎಂದು ವಿರೋಧಿಸಿದ್ದರು. ವಿದ್ಯಾರ್ಥಿಗಳ ಜ್ಞಾನಕ್ಕೆ 2 ಭಾಷೆ ಸಾಕು, ಹಿಂದಿ ಭಾಷೆಯಿಂದ ಮಕ್ಕಳ ಟೈಮ್ ವೇಸ್ಟ್. ಕಳೆದ 2 ವರ್ಷಗಳಲ್ಲಿ 2.1 ಲಕ್ಷ SSLC ವಿದ್ಯಾರ್ಥಿಗಳು ಹಿಂದಿ ಭಾಷೆಯಿಂದ ಫೇಲ್ ಆಗಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ, ಅಲ್ಲದೆ ಮಕ್ಕಳ ಸಮಯ ಕೂಡ ವ್ಯರ್ಥವಾಗುತ್ತಿದೆ. ವಿದ್ಯಾರ್ಥಿಗಳ ಜ್ಞಾನಕ್ಕೆ 2 ಭಾಷೆ ಸಾಕು. ಮಾರ್ಕ್ಸ್ ಕಾರ್ಡ್ ಪರ್ಸೆಂಟೇಜ್ಗೂ ಕೂಡ ಹಿಂದಿ ಭಾಷೆ ಕೌಂಟ್ ಆಗುತ್ತೆ. ಈ 3ನೇ ಭಾಷೆ ಬೇಡ ಎಂದು ಅನೇಕ ಕನ್ನಡ ಪರ ಹೋರಾಟಗಾರರು ಅಭಿಯಾನ ನಡೆಸುತ್ತಿದ್ದರು. ಅಲ್ಲದೆ ಎಸ್ಇಪಿ ಕೂಡ ಈ ಬಗ್ಗೆ ಸರ್ಕಾರಕ್ಕೆ ಪದೇ ಪದೇ ಹಿಂದಿ ಭಾಷೆ ಬೇಡ ಎಂದು ಒತ್ತಿ ಹೇಳಿತು. ಸದ್ಯ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರ ಮಾತ್ರ ಇರಲಿದೆ.